ಇವತ್ತು ಎಲ್ರಿಗೂ ಗೊತ್ತಿರೋ ಹಾಗೆ ಬೆಳ್ಳುಳ್ಳಿ ಪ್ರತಿ ಒಂದು ಅಡುಗೆ ಮಾಡಬೇಕಾದ್ರೆ ಒಂದು ಟೇಸ್ಟ್ ಸಿಗಬೇಕಾದ್ರೆ ಚಿತ್ರಾನ್ನ ಆಗ್ಬೋದು ಇನ್ನೊಂದು ಆಗ್ಬೋದು ಬೆಳ್ಳುಳ್ಳಿ ಒಗ್ಗರಣೆಗೆ ಹೌದು ಬರೀ ತಿಂತಿದ್ದೀವಿ. ಅದರಲ್ಲಿರ್ತಕ್ಕಂಥ ಔಷಧಿ ಗುಣಗಳು ಅದರಲ್ಲಿರ್ತಕ್ಕಂಥ ಅಂಶಗಳು ತಿಳ್ಕೊಂಡಿಲ್ಲ, ಬರೀ ರುಚಿಗೆ ತಿಂತಾ ಇದೀವಿ, ಅದನ್ನು ಅಳವಡಿಸ್ಕೊಳ್ತಾ ಬಂದಿದ್ದೀವಿ. ಅಂದರೆ ಕೇಳ್ಪಟ್ಟಿದ್ದೀವಿ ಅಷ್ಟೇ, ಬೆಳ್ಳುಳ್ಳಿ ಆರೋಗ್ಯಕ್ಕೆ ಒಳ್ಳೆಯದು. ಏನಕ್ಕೆ ಒಳ್ಳೆಯದು ಅಷ್ಟೇ ಗೊತ್ತು, ಒಳ್ಳೆಯದು ತಿನ್ನಬೇಕು. ಅದಕ್ಕೋಸ್ಕರ ನೋಡಿ ಬೆಳ್ಳುಳ್ಳಿ ಮುಂದೆನೇ ಇಟ್ಕೊಂಡು ಮಾತಾಡ್ತೀವಿ. ವೀಕ್ಷಕರ, ರೆಗ್ಯುಲರಾಗಿ ನಿಮ್ಮ ಮನೆಗಳಲ್ಲಿ ಬಳಸುವಂಥ ಒಂದು ಬೆಳ್ಳುಳ್ಳಿನಲ್ಲಿ ಏನೆಲ್ಲ ಔಷಧಿ ಗುಣ ಇದೆ ಮತ್ತು ಇದು ಯಾವ ರೀತಿ ಇದರಿಂದ ನಾವು ಎಷ್ಟು ಆರೋಗ್ಯವಾಗಿರ್ಬೋದು ಅನ್ನೋದನ್ನ ತಿಳಿಸ್ಕೊಡ್ತಾರೆ ಗುರುಗಳು. ಓಕೆ, ಖಂಡಿತ ತಿಳಿಸ್ಕೊಡಿ. ನೀವು ನೋಡಿ ಬೆಳ್ಳುಳ್ಳಿ ಇರ್ತಕ್ಕಂಥ ಮಹತ್ವಗಳು, ಅದ್ರ ಬಗ್ಗೆ ನಿಮಗೆ ಫಸ್ಟು ಏನೇನಿದೆ ಅದರ ಪರಿಚಯ ಮಾಡಿಸ್ಕೊಟ್ಬಿಡ್ತೀವಿ. ಖಂಡಿತ. ಬೆಳ್ಳುಳ್ಳಿಯಲ್ಲಿ ನಿಮಗೆ ಕೆಲವೊಂದು ಆಶ್ಲೇಷ ಬಲಿ ಆಗ್ಬೋದು, ನಾಗಶಾಂತಿ ಮಾಡಿಸಿ ಬೆಳ್ಳುಳ್ಳಿ ಈರುಳ್ಳಿ ತಿನ್ಬೇಡಪ್ಪ ಅಂತ ಹೇಳಿ. ಕರೆಕ್ಟ್. ರಾಹು ಶಾಂತಿ ಮಾಡಿಸ್ತಾರೆ, ಕೇತು ಶಾಂತಿ ಮಾಡಿಸಿ 48 ದಿವಸ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ನೀವು ಜೀವನ ಪೂರ್ತಿ ಬಿಟ್ಟರು ಒಳ್ಳೇದಪ್ಪ, ನೀನು ಶಾಂತಿ ಮಾಡಿಸಿದ್ಯಾ. ಅದು ಹೇಳೋದಕ್ಕೆ ಕಾರಣ ದೈವಾಂಶ ಮತ್ತು ವಿಜ್ಞಾನ ಏನಿದೆ ಅಂತ. ಜ್ಞಾನ ವಿಜ್ಞಾನ ಹೌದು. ನೋಡಿ ಯಾಕೆ ಬೆಳ್ಳುಳ್ಳಿ ಅದನ್ನು ಉಪಯೋಗಿಸ್ಬೇಡ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ಈ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಇಟ್ಟಿದ್ದು ರಾಹುಕೇತುವಿಂದ ಬೆಳ್ಳುಳ್ಳಿ ಈರುಳ್ಳಿ ಹುಟ್ಟಿದ್ದು. ಅದು ಪೂರ್ವಜರ ನಂಬಿಕೆ, ಅದು ನಮ್ಮಗಳ ನಂಬಿಕೆ ಅಲ್ವಾ. ಅದನ್ನ ನಾವು ದಾಖಲೆ ತೋರ್ಸೋಕ್ಕಾಗಲ್ಲ. ಅದಕ್ಕೋಸ್ಕರ ನೀವು ಹೇಳ್ಬೋದು ಅದರಲ್ಲಿ ತುಂಬ ಔಷಧಿ ಗುಣಗಳಿದೆ, ಯಾಕೆ ಉಪಯೋಗಿಸ್ಬೇಡಿ ಅಂತ ಹೇಳ್ತಾರೆ ಅಪೋಸಿಟ್ ಟೈಮಲ್ಲಿ. ಕರೆಕ್ಟ್. ಅದಕ್ಕೋಸ್ಕರ ಅದರಲ್ಲಿ ರಾಹುಕೇತು ಇರ್ತಾರೆ, ಅವರು ಕ್ರೂರಿ ಗ್ರಹಗಳು. ರಾಹುಕೇತು ಅಂತ ಹೇಳಿದ್ರು. ಅವ್ರ ಕತೆ ಹೇಳ್ತಾ ಬಂದರೆ, ಕತೆ ಕೇಳೋದಕ್ಕೆ ಇಷ್ಟ ಇದ್ದರೆ ಹೇಳ್ತೀವಿ. ನಮ್ಮ ವೀಕ್ಷಕರಿಗೆ ಒಂದು ಸಣ್ಣದಾಗಿ ಹೇಳ್ಬಿಡಿ, ಒಂದು ಸ್ವಲ್ಪ ಜ್ಞಾನ. ಯಾಕಪ್ಪ ಅಂತ ಹೇಳಿದ್ರೆ, ಆ ಈರುಳ್ಳಿ ಅವರು ರಾಹುಕೇತು ಅನ್ನೋರು ದೊಡ್ಡ ರಾಕ್ಷಸರು ಥರ ಅವರು ಸ್ವಭಾವಗಳು, ತುಂಬ ಕ್ರೂರಿತ್ವಗಳು. ಆ ಕಾರಣಾಂತರದಿಂದ ಅಮೃತನ ಸೇವನೆ ಮಾಡಿಬಿಡ್ತಾರೆ. ಕಾರಣಾಂತರ ದೇವತೆಗಳ ಹತ್ರ ಏನೋ ಒಂದು ಕಿತ್ತಾಡಿ ಏನೋ ಒಂದು ಮಾಡಿಕೊಂಡು ಅವರು ಉಪಾಯಗಳಿಂದ ಅಮೃತನ ಸೇವನೆ ಮಾಡಿಬಿಡ್ತಾರೆ. ಕರೆಕ್ಟ್. ಕ್ಷೀರಸಾಗರ ಇದು ಮಾಡಿದಾಗ ಅದು ಸ್ಟೋರಿಗಳು ಇತ್ಯಾದಿ ಇದೆ, ಅಲ್ಲಿಂದ ಗೊತ್ತಿರುತ್ತೆ ಆಲ್ಮೋಸ್ಟ್. ಆ ಸೇವನೆ ಮಾಡಿದಾಗ ಏನು ಮಾಡ್ತಾರೆ, ಈ ಮತ್ತೆ ರಾಕ್ಷಸರು ಇದು ಅಮೃತ ಸೇವನೆ ಮಾಡಿಬಿಟ್ರೆ ಏನಾಗುತ್ತೆ, ಅವರು ಸಾವಿಲ್ಲ. ಅದಕ್ಕೋಸ್ಕರ ಕತ್ತನ್ನು ಕತ್ತರಿಸ್ಬಿಡ್ತಾರೆ. ರಾಹುಕೇತುಗೆ ಕತ್ತನ್ನು ಕತ್ತರಿಸ್ಬಿಟ್ಟಾಗ ಅದು ಅಮೃತ ಎಲ್ಲೆಲ್ಲಿ ಚುಂಬಿರುತ್ತೋ ಅಲ್ಲಿ ಉತ್ಪತ್ತಿ ಆಗಿರ್ತಕ್ಕಂಥದ್ದೇ ಈರುಳ್ಳಿ ಬೆಳ್ಳುಳ್ಳಿ. ಅವರು ರಕ್ತದಲ್ಲಿ ಬೆರ್ತಿದೆ, ರಾಕ್ಷಸರಲ್ಲಿ ರಕ್ತದಲ್ಲಿ ಬೆರ್ತು ಹುಟ್ಟುಬಿಡುತ್ತೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ. ಅದಕ್ಕೋಸ್ಕರ ನಿಮಗೆ ರಾಹು ಶಾಂತಿ, ಕೆಲವೊಂದು ಮನೆಗಳ ಗುರುಪ್ರವೇಶ ಮಾಡ್ತವಾಗ ತಿನ್ನಬೇಡಿ, ಅದರಲ್ಲಿ ಕ್ರೂರತ್ವ ಇರುತ್ತೆ ಅಂತ ಹೇಳಿದಾಗ ಅದರಿಂದ ಉತ್ಪತ್ತಿ ಆಗಿರೋದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಬೇಡಿ ಅಂತ ಈ ರೀತಿ ಒಂದು ಅರ್ಥ ಇದೆ. ಈ ರೀತಿ ಒಂದು ಅರ್ಥ ಇದೆ. ಅದಕ್ಕೆ ಈ ಕತೆ ಹೇಳ್ತಾ ಹೋದರೆ ಜಾಸ್ತಿ ಇದೆ, ಸಾಕು. ನೀವು ಚಿಕ್ಕದಾಗಿ ಹೇಳಿದ್ದೀವಿ. ಆಮೇಲೆ ಇನ್ನೊಂದು ಏನಾಗುತ್ತೆ, ಪೂಜೆಗಳ ಟೈಮಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಹಾಕಬೇಡಿ ಅಂತ ಹೇಳಿದಾಗ, ಇದು ಈರುಳ್ಳಿ ಬೆಳ್ಳುಳ್ಳಿ ಕಾಮ ಉದ್ರೇಕ ಜಾಸ್ತಿ ಮಾಡುತ್ತೆ. ಒಳ್ಳೆ ಶಕ್ತಿ ಕೊಡೋ ಅಂಥದ್ರು ಕೂಡ ನೀವು ಪೂಜೆ ಮಾಡುವಾಗ ಯಾಕೆ ಉಪಯೋಗಿಸ್ಬೇಡಿ ಅಂತ ಹೇಳ್ತಾರೆ ಅಂದರೆ ಇದೇ ಕಾರಣ. ಅದು ರಾಹುಕೇತು ಒಳಗಿಡೋದ್ರಿಂದ ಆ ಕಾರಣ ಆಗಿರುತ್ತೆ. ಈಗ ಯಾಕೆ ಪೂಜೆಗಳಲ್ಲಿ ಉಪಯೋಗಿಸ್ಬಾರ್ದು ಶುಭ ಸಮಾರಂಭಗಳಲ್ಲಿ ಅಂತ ಹೇಳಿದಾಗ, ಇದು ಪೂಜೆ ಮಾಡೋ ಟೈಮಲ್ಲಿ ಕಾಮ ಉದ್ರೇಕ ಬಂದಾಗ ಮನಸ್ಸು ಚಂಚಲ ಆಗುತ್ತೆ, ಗಂಡಸಿಗೆ ಹಿಂಸೆ ಆಗ್ಬೋದು. ಅದು ಮನಸ್ಸು ಚಂಚಲ ಆಗುತ್ತೆ, ಪೂಜೆ ಕಡೆ ಗಮನ ಇರೋದಿಲ್ಲ, ಏಕಾಗ್ರತೆ ಇರೋದಿಲ್ಲ, ಮತ್ತೆ ಕೋಪ ಬರುತ್ತೆ, ತಾಳ್ಮೆ ಇರೋದಿಲ್ಲ. ಆ ಥರ ಆದಾಗ ಅದಕ್ಕೋಸ್ಕರ ಈರುಳ್ಳಿ ಇದೇ ಕಾರಣ. ಹಲವಾರು ಏನನ್ನು ಹೇಳ್ದಿರ ಮುಚ್ಚಿಡ್ತಾ ಇದ್ದಾರೆ ಇದನ್ನೆಲ್ಲ. ಯಾಕಂದರೆ ಮುಜುಗರ, ಇದೆಲ್ಲ ಹೇಳೋದಕ್ಕೆ ಮುಜುಗರ ಅಂತ ಹೇಳ್ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಬೇಡ. ಆಗೋದ್ರಿಂದ ಇನ್ನೊಂದು ಕಾರಣ ಇದೆ, ಇದು ವಿಜ್ಞಾನ ಆಯಿತು. ಮತ್ತು ಈ ಈರುಳ್ಳಿ ಬೆಳ್ಳುಳ್ಳಿ ತಿನ್ನೋದ್ರಿಂದ ಕೆಟ್ಟ ವಾಸನೆ ಬರುತ್ತೆ, ಬಾಯೆಲ್ಲ ಒಂದು ಸ್ವಲ್ಪ ವಾಸನೆ ಈ ಥರ ನಮಗೆ ಆಗ್ತಾ ಇರುತ್ತೆ. ಈರುಳ್ಳಿ ತಿಂದು ಮಾತಾಡಿದ್ರೇ ಡೈರೆಕ್ಟಾಗಿ ಸ್ಮೆಲ್ ಬೇರೆ. ಅದಕ್ಕೋಸ್ಕರ ಸಮಾರಂಭಗಳಲ್ಲಿ ಈರುಳ್ಳಿ ಉಪಯೋಗಿಸ್ಬೇಡಿ ಅಂತ ಇದೊಂದು ಕಾರಣ ಇದೆ ವಿಜ್ಞಾನಕ್ಕೆ. ಇದು ನೋಡಿ, ನಮಗೆ ಹೃದಯಕ್ಕೆ ಸಂಬಂಧಪಟ್ಟಿರೋಂಥ ಕಾಯಿಲೆನ ಸಂಪೂರ್ಣ ಗುಣಪಡಿಸುತ್ತೆ. ಈಗ ಬೆಳ್ಳುಳ್ಳಿ ಮಾತ್ರ. ಈರುಳ್ಳಿ ಬಗ್ಗೆ ನಾವು ಮುಂದಕ್ಕೆ ಮಾತಾಡ್ತೀವಿ. ಬೆಳ್ಳುಳ್ಳಿ ಹೃದಯಕ್ಕೆ ಸಂಬಂಧಪಟ್ಟಿರೋಂಥ ಕಾಯಿಲೆನ ಸಂಪೂರ್ಣ. ಈಗ ನೋಡಿ, ನನಗೆ ಆಂಜಿಯೋಗ್ರಾಮ್ ಮಾಡಿದ್ದಾರೆ, ವಾಲ್ ಬ್ಲಾಕ್ ಆಗಿಬಿಟ್ಟಿತ್ತು, ವಾಲ್ ಕಿತ್ಬಿಟ್ಟು ಹಾಕ್ಬಿಟ್ಟಿದ್ದಾರೆ. ಈಗ ನನ್ನ ಹತ್ರ ಬರೋದೇ ಬೇಡ, ಅದನ್ನು ನಿಯಂತ್ರಣದಲ್ಲಿ ಇಟ್ಟಿರಬೇಕು ಅಂತ ಹೇಳಿದ್ರೆ ಬೆಳ್ಳುಳ್ಳಿ ಔಷಧಿ.
ಸೂಪರ್. ಅಂದರೆ ಬೆಳ್ಳುಳ್ಳಿನ ನಾವು ರೆಗ್ಯುಲರ್ ಆಗೇ ತಿನ್ನೋದಾ ಇಲ್ಲ ಮಾತ್ರೆ ಅಡುಗೆ ಥರ ಒಂದು ಉಪಯೋಗಿಸಿ. ಹಾಂ ಹಾಂ ಮಾತ್ರೆ ಥರ ಅದನ್ನ ಮಾತ್ರೆ ತಿಂತಾ ಇದ್ದೀನಿ ಅಂತಲೇ ಅನ್ಕೊಬೇಕು ನಾವು. ಹಂಗೆ ನುಂಗ್ಬಿಡೋದು. ನುಂಗ್ಬಿಡಿ ಅಥವಾ ಹಾಕ್ಕೊಂಡು ತಿನ್ನಿ, ಯಾಗಾದರೂ ಒಂದು ಹೊಟ್ಟೆಗೆ ಸೇರಿಸ್ತಾ ಇದ್ದರೆ ರಕ್ತದಲ್ಲಿ ಇರ್ತಕ್ಕಂಥ ಖನಿಜಾಂಶಗಳು ನಮಗೆ ಬೇಡದೇ ಇರೋಂಥದ್ದು ರಕ್ತ ಶುದ್ಧಿ ಆಗುತ್ತೆ, ರಕ್ತ ಶುದ್ಧಿ ತೆಳುವಾಗುತ್ತೆ. ಮತ್ತು ಹೆಣ್ಮಕ್ಳಿಗೆ ಸನ್ನಿ ಅಂತ ಆಗುತ್ತೆ, ಸನ್ನಿ ಕೈಕಲೆಲ್ಲ ತಣ್ಣಗೆ ಆಗ್ಬಿಡುತ್ತೆ, ಹೌದೌದು, ತಲೆ ದಿಮ್ಮ ಅನ್ನುತ್ತೆ, ಕಿವಿ ಮುಚ್ಕೊಂಡ್ಬಿಡುತ್ತೆ. ಕರೆಕ್ಟ್ ಕರೆಕ್ಟು. ಆ ಟೈಮಲ್ಲಿ ಈ ಬೆಳ್ಳುಳ್ಳಿ ಮತ್ತು ಎಳ್ಳೆಣ್ಣೆ ಹಾಂ ಹಾಂ ಚೆನ್ನಾಗಿ ಜಜ್ಜಿ ಬಿಡೋದು. ಬೆಳ್ಳುಳ್ಳಿ ಎಳ್ಳು ಎಳ್ಳು ಎಳ್ಳೆಣ್ಣೆ ಎಳ್ಳು ಪ್ರಥಮವಾಗಿ ಔಷಧಿ, ಆಯುರ್ವೇದಿಕ್ ಔಷಧಿ ಅಂದರೆ ಎಳ್ಳು ಬರುತ್ತೆ, ಎಳ್ಳೆಣ್ಣೆ ಎಳ್ಳೆಣ್ಣೆ ಚೆನ್ನಾಗಿ ಜಜ್ಜಿಬಿಟ್ಟು ಅಂಗೈಗೆ ಕಾಲಿಗೆ ಚೆನ್ನಾಗಿ ತಿಕ್ಕಬೇಕು. ಈ ಥರ ಬಿಸಿ ಬರೋ ಥರ ಒಜ್ಜಿಬಿಡೋದು. ಹಾಂ ಹಾಂ ಒಜ್ಜಿಬಿಟ್ಟಾಗ ಒಂದು 10ರಿಂದ 20 ನಿಮಿಷಕ್ಕೆಲ್ಲ ರಿಲೀಫ್ ಆಗಿಬಿಡುತ್ತೆ. ಓಕೆ. ಸನ್ನಿವಾತ ಸಂಪೂರ್ಣ ಗುಣ ಕಾಣುತ್ತೆ. ಪರವಾಗಿಲ್ಲ. ಒಂದು ಒಳ್ಳೆ ಈಗ ಬಾಣಂತಿ ಹೆಂಗಸರುಗಳಿಗೆ ಸನ್ನಿ ಆಗ್ಬಿಟ್ಟಿದೆ ನಿಂಗೆ, ಕರೆಕ್ಟ್. ಅವ್ರನ್ನ ಎಲ್ಲೂ ಕೋಲ್ಡ್ ಇರೋ ಜಾಗದಲ್ಲಿ ಬರಿಗಾಲಲ್ಲಿ ಓಡಾಡ್ಸಲ್ಲ. ಇದನ್ನ ಮಾಡೋದ್ರಿಂದ ತುಂಬ ಬೇಗನೆ ಪರಿಣಾಮ ರಿಸಲ್ಟ್ ನಿಮಗೆ ಬರುತ್ತೆ. ಆಮೇಲೆ ಯಾವಾಗಲೂ ತಲೆ ನೋತಾನೇ ಇರುತ್ತೆ, ನನಗೆ ಸ್ವಲ್ಪ ಥಂಡಿ ಆಗಿಬಿಡೋಕ್ಕಿಲ್ಲ, ನಾನು ಎಲ್ಲಾದರೂ ಗಾಳಿಯಲ್ಲಿ ಹೋಗಿ ಬಂದ ತಕ್ಷಣ ತಲೆ ದುಮ್ಮಂತ ಇರುತ್ತೆ ಅಂತ ಹೇಳ್ತಾರೆ. ಈ ಬೆಳ್ಳುಳ್ಳಿನ ಒಂದು ಎಷ್ಟಲು ಭಾಗ ಮಾಡಿ ಹತ್ತಿಯಲ್ಲಿ ರೌಂಡ್ ಮಾಡಿ ಕಿವಿಯಲ್ಲಿ ಇಟ್ಕೊಂಬಿಡಿ. ಹಾಂ ಹಾಂ ಹಾಂ. ಅಂದರೆ ಅದನ್ನು ಬೆಳ್ಳುಳ್ಳಿನೇ ಹತ್ತಿನಲ್ಲಿ ಜಾಯಿನ್ ಮಾಡ್ಕೊಂಡು ಎರಡೂ ಸೇರಿಸಿ ಕಿವಿಲಿ ಆ ಕಡೆ ಈ ಕಡೆ. ಮತ್ತು ತಲೆಗೆ ಸ್ನಾನ ಮಾಡಿದಾಗ ತಲೆ ಭಾರ ಬಂದ್ಬಿಡ್ತು, ಥಂಡಿ ಆಗಿಬಿಟ್ಟಿದೆ, ಶೀತ ಆಗಿದೆ ಅಂತ ಹೇಳಿದಾಗ ಇದನ್ನ ಇಟ್ಕೊಂಡ್ಬಿಟ್ರೆ ನಿಮಗೆ ಒಂದು ಅರ್ಧ ಗಂಟೆ 1 ಅವರ್ ಒಳಗಡೆ ಫುಲ್ ರಿಲೀಫ್. ಹಾಂ ಹಾಂ. ಇವೆಲ್ಲ ತುಂಬ ಸೂಕ್ಷ್ಮವಾದ ವಿಚಾರಗಳು ಮತ್ತು ತುಂಬ ಸಿಂಪಲ್ ಮೆಥಡ್ಗಳು, ಗೊತ್ತಿಲ್ಲದೆ ಇರೋ ವಿಚಾರ. ಹೌದು, ಅದಕ್ಕೆ ನಿಮ್ಗೆ ಕೇಳಿದ್ರೆ ಬರೀ ಉಪಯೋಗಿಸ್ತಾ ಇರ್ತೀರ, ಅದ್ರ ಮಹಾತ್ಮೆಗಳು ನಾವು ತಿಳ್ಕೊಬೇಕು ಅಂತ. ಅಂದರೆ ಅದನ್ನು ತಿಂದರೆ ಆಹಾರ ಆಗುತ್ತೆ, ಸರಿಯಾಗಿ ಬಳಸಿದ್ರೆ ಅದೇ ಔಷಧಿ ಆಗುತ್ತೆ. ಹೌದು, ನಿಜ. ಖಂಡಿತ ಖಂಡಿತ ತುಂಬ ಚೆನ್ನಾಗಿ ಹೇಳಿದ್ರಿ. ಮತ್ತಿನ್ನು ಆಲ್ಮೋಸ್ಟ್ ಬೆಳ್ಳುಳ್ಳಿ ಬಳಸೋರು ನೋಡಿ, ಒಂದು ಸ್ವಲ್ಪ ಆರೋಗ್ಯದಲ್ಲಿ ಕೂಡ ಕೆಲವೊಂದು ಬದಲಾವಣೆಗಳಲ್ಲಿದ್ದಾಗ ಮನೆಯಲ್ಲೇ ಸಿಗುತ್ತೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ಜ್ಞಾನ ಇದ್ದರೆ ನಿಮಗೆ ನಿಮ್ಮ ಪಕ್ಕದಲ್ಲಿರೋ ಯಾರಿಗಾದರೂ ಸರಿನೇ ಅದನ್ನು ಈಸಿಯಾಗಿ ಬಳಸ್ಬೋದು. ಓಕೆ. ಬೆಳ್ಳುಳ್ಳಿ ಬಿಟ್ಟರೆ ನೆಕ್ಸ್ಟ್ ಈರುಳ್ಳಿ. ಇವೆರಡು ನಾವು ಯಾವಾಗಲೇ ರಾಹುಕೇತು ಇದ್ದಂಗೆ. ಕರೆಕ್ಟ್. ಇವೆರಡು ಇದರಲ್ಲಿ ರಾಹುಕೇತು ಅಂದರೆ ಇದು ರಾಹುನ ಅದು ರಾಹುನ, ಇದು ಕೇತುನ ಅದು ಕೇತುನ. ಓಕೆ. ಅದು ಕೇತು, ಇದು ರಾಹು. ಬೆಳ್ಳುಳ್ಳಿ ಕೇತು, ಈರುಳ್ಳಿ ರಾಹು. ಓಕೆ. ಅದನ್ನು ನೋಡಿ, ಈರುಳ್ಳಿನೂ ಅಷ್ಟೇ ನಿಮಗೆ ಫಸ್ಟ್ ಹೆಸರು ಬರೋದೇ ಬೆಳ್ಳುಳ್ಳಿ ತಗೊಂಬಪ್ಪ ಅಂತ. ಈರುಳ್ಳಿ ಅನ್ನಲ್ಲ. ಹೌದು, ಬೆಳ್ಳುಳ್ಳಿ ಈರುಳ್ಳಿ ಅನ್ನೊಂದು ಕೆಜಿ ಅಂತ ಏನೋ ಒಂದು ಹೆಸರು ಇದೆ ಮಾಡ್ಕೊತೀವಿ. ಅದು ಎರಡು ತುಂಬ ಒಳ್ಳೆ ಔಷಧಿ ಗುಣಗಳು ಇದರಲ್ಲಿ. ಅಮೃತ ಇದು ಸೇರಿದೆ ಇದರಲ್ಲಿ, ನಾವು ಆಗಲೇ ಹೇಳಿದ್ರಿ, ಮಿಕ್ಸ್ ಆಗಿದೆ. ರಾಕ್ಷಸ ಗುಣನೂ ಇದೆ, ಈ ಕಡೆ ಅಮೃತನೂ ಇದೆ, ಎರಡೂ ಇರೋದ್ರಿಂದ ನಮ್ಗೆ ಯಾವಾಗೂ ನಿಶಕ್ತಿ, ದೇಹದಲ್ಲಿ ವಿಟಮಿನ್ಸ್ ಕಮ್ಮಿ ಆಗ್ತಾ ಇರುತ್ತೆ, ಚೈತನ್ಯ ಇರೋದಿಲ್ಲ, ಸುಸ್ತು, ಆಯಾಸ, ಮಲ್ಗೆ ಇರಬೇಕು ಅನ್ಸುತ್ತೆ, ನಿಶಕ್ತಿ ಆಗ್ತಾನೇ ಇರುತ್ತೆ. ಆ ಥರ ಟೈಮಲ್ಲಿ ಈರುಳ್ಳಿ. ಓಕೆ. ಈರುಳ್ಳಿನ ಯಾವ ರೀತಿ ಬಳಸೋದು? ಈರುಳ್ಳಿ ಸಣ್ಣಗೆ ಉತ್ತರಿಸ್ಬಿಡೋದು, ಕಟ್ ಮಾಡಿಕೊಂಡು ತುಪ್ಪದಲ್ಲಿ ಉರಿಬೇಕು. ತುಪ್ಪದಲ್ಲಿ ಹುರಿದ್ಬಿಟ್ಟು ಒಗ್ಗರಣೆ ಹಾಕ್ತೀವಲ್ಲ, ತುಪ್ಪದಲ್ಲಿ ಹುರಿದ್ಬಿಟ್ಟು ಅಥವಾ ಒಗ್ಗರಣೆ ಹಾಕಿ ನಿಮ್ಮ ರುಚಿಗೆ ತಕ್ಕನಾಗಿ, ಆದರೆ ತುಪ್ಪದಲ್ಲೇ ಉರಿಬೇಕು, ಎಣ್ಣೆ ಬೇಡ. ತುಪ್ಪದಲ್ಲಿ ಹುರಿದ್ಬಿಟ್ಟು ಊಟಕ್ಕೆ ಪಲ್ಯ ಥರ ಉಪಯೋಗಿಸಿ. ಬರೀ ಈರುಳ್ಳಿ ನಿಮಗೆ ರುಚಿಗೆ ಬೇಕಾದರೆ ಉಪ್ಪು ಹಾಕೋಬೋದು, ಹಾಕ್ಕೊಳ್ಳಿ. BP ಶುಗರ್ ಇರೋರು ಬೇಡ. ಓಕೆ. ಅದು ಹಾಕ್ಕೊಂಡು ಹುರ್ಕೊಂಡು ತಿಂತಾ ಬಂದರೆ ಯಾವಾಗಲೂ ನನ್ನ ಕಾಲು ನೋವ್ತಾ ಇರುತ್ತೆ, ನಿಶಕ್ತಿ ಆಗ್ತಾ ಇರುತ್ತೆ, ನನ್ನ ದೇಹ ಸ್ಟ್ರಾಂಗ್ ಇಲ್ಲ, ಕಂಟಿನ್ಯೂಸ್ ಸ್ಟ್ರಾಂಗ್ ಬಂದ್ಬಿಡುತ್ತೆ. ಹೇಳ್ತಾ ಇರ್ತಾರೆ ನಮ್ಮ ಜೊತೆಲಿ ಹುಡುಗರು, ಯಾಕೆ ನೀವು ಊಟ ಮಾಡುವಾಗೆಲ್ಲ ತುಂಬ ಈರುಳ್ಳಿ ತಿಂತೀರಾ? ಕರೆಕ್ಟು. ಯಾಕಂದರೆ ಇವಾಗ ಹೊರಗಡೆ ಎಲ್ಲಾದರೂ ಊಟ ಮಾಡಿದ್ರೆ ಅವರು ಒಂದು ಪೀಸ್ ಸ್ವಲ್ಪ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಪ್ಪ ಅಂತೀವಿ. ಯಾಕೆ ಅಂತ ಹೇಳಿದ್ರೆ ಇದು ನಾವು ತಿಂತಕ್ಕಂಥ ಆಹಾರದಲ್ಲಿ ಏನಾದರೂ ಏರುಪೇರುಗಳಿದ್ರೆ ಅದು ಸರಿ ಮಾಡುತ್ತೆ, ಅಂದರೆ ಬ್ಯಾಲೆನ್ಸ್ ಮಾಡ್ಬಿಡುತ್ತೆ. ಓಕೆ. ಅವರು ಬೇರೆ ರೀತಿ ಏನಾದರೂ ಅರ್ಥ ಮಾಡ್ಕೊಂಡು ಹೈವೇಗಳಲ್ಲಿ ಡಾಬಾಗಳಲ್ಲಿ ಕೆಲವೊಂದು ಈ ಪಂಜಾಬಿಯವರು ಮಾಡಿರ್ತಾರಲ್ವ, ಅಂಥ ಕಡೆ ಎಲ್ಲನೂ ಚಪಾತಿ, ರೋಟಿ ಇವೆಲ್ಲ ಕೊಡ್ತಾರಲ್ಲ, ಆ ಟೈಮ್ನಲ್ಲಿ ನಾವು ಕೇಳೋದೇ ಬೇಡ, ಈರುಳ್ಳಿ ಅವರೇ ಉತ್ಸಿ, ಈರುಳ್ಳಿ, ಸೌತೆಕಾಯಿ ಇದೆಲ್ಲ ತೊಗೊಂಬಂದು ಸೈಡಲ್ಲಿ. ಅವ್ರು ಯಾಕೆ ಕೊಡ್ತಾರೆ ಅಂದರೆ, ನೀವು ಹೇಳಿದ್ರಿ ಪಂಜಾಬಿಗಳವರೆಲ್ಲ ತುಂಬ ರೊಟ್ಟಿಗಳು ತಿಂತಾರೆ, ಜೀರ್ಣಕ್ರಿಯೆ ಕಮ್ಮಿ, ಅದು ಜೀರ್ಣ ಮಾಡುತ್ತೆ. ಅಂದರೆ ಮಂದ ಇರೋದ್ರಿಂದ ಇದು ಜೀರ್ಣ ಮಾಡುತ್ತೆ ಅಂತ ಅವ್ರು ಹೆಚ್ಚಾಗಿ ಉಪಯೋಗಿಸ್ತಾರೆ. ಓಕೆ. ಅದು ಕಾರಣ ಐತೆ, ಅದೂ ಕಾರಣ ಇದೆ. ನಂತರ ನೀವು ಈಗ ತಿಂತಿರ್ಬೇಕಾದ್ರೆ ಜಂಕ್ ಫುಡ್ ತುಂಬ ತಿಂತಾ ಇದ್ದೀರಾ, ಗೋಬಿ ಮಂಚೂರಿಗಳು, ಕರೆಕ್ಟ್, ಆಮೇಲೆ ಪಾನಿಪುರಿಗಳು ಇತ್ಯಾದಿಗಳು, ಈ ಚಾಟ್ಸ್ಗಳು, ಆಳುಗಳು ಎಲ್ಲ ತಿಂದು ಏನಾಗುತ್ತೆ, ತಿಂದ್ಬಿಟ್ಟು ಮನೆಗೆ ಬರ್ತೀರಾ, ರಾತ್ರಿ ಹೊಟ್ಟೆ ನೋವು ಬರುತ್ತೆ, ಏನೋ ಒಂದು ಆಗ್ತಿದೆ, ಎಫೆಕ್ಟ್ ಆಗ್ತಿದೆ. ಹೌದು. ಅದನ್ನೆಲ್ಲ ತಿನ್ನೋ ಟೈಮಲ್ಲಿ ಇದನ್ನು ಹೆಚ್ಚಾಗ್ತೀನಿ. ಅಂದರೆ ಏನೇ ಜಂಕ್ ಫುಡ್ ತಿಂದರೂ ಈರುಳ್ಳಿ ಜೊತೆಲಿ ತಿನ್ಬಿಡಿ. ಈರುಳ್ಳಿ, ಸೌತೆಕಾಯಿ
ಚೆನ್ನಾಗಿ ತಿನ್ಬಿಟ್ರೆ ಅದು ಬ್ಯಾಲೆನ್ಸ್ ಮಾಡಿ ನಮ್ಮ ದೇಹನ ಹಾಳಾಗೋದಕ್ಕೆ ಬಿಡೋದಿಲ್ಲ. ಅಂದರೆ ಅದು ಬ್ಯಾಲೆನ್ಸ್ ಈಕ್ವಲ್ ಮಾಡ್ಕೊಳ್ಳುತ್ತೆ. ಹೌದು, ನೀಟಾಗಿ ನಮ್ಮ ದೇಹನ ಕಾಪಾಡ್ಬಿಡ್ತದೆ. ಸೂಪರ್. ಅದಕ್ಕೆ ನಾವು ಹೇಳ್ತೀರ ಅದಕ್ಕೆ ಅಮೃತ ಅಂತ ಶಕ್ತಿ ಇದ್ರು ಕೂಡ ರಾಕ್ಷಸ ಗುಣ ಇದೆ. ಅದಕ್ಕೆ ಈ ಥರ ತಿನ್ನೋದು ಅಂದರೆ ಬ್ಯಾಲೆನ್ಸ್ ಇಟ್ಕೊಬೇಕಾದ್ರೆ ಬ್ಯಾಲೆನ್ಸ್ ಮಾಡುತ್ತೆ. ಅತಿಯಾಗೂ ಇರಬಾರ್ದು. ನೀವು ಅತಿಯಾಗಿ ಈರುಳ್ಳಿ ಎಷ್ಟು ತಿಂದರೂ ಅಡ್ಡ ಪರಿಣಾಮ ಆಗಲ್ಲ. ದೇಹ ಉದ್ರೇಕ ಬರುತ್ತೆ, ಅಂದರೆ ಕೋಪಿಷ್ಟ ಆಗ್ತಾನೆ. ಅದು ಅಷ್ಟು ಬಿಟ್ಟರೆ ಬೇರೆ ಥರ ಇನ್ನೇನಾಗಲ್ಲ, ಆರೋಗ್ಯಕ್ಕೆ ತೊಂದರೆ ಇಲ್ಲ. ಅಷ್ಟನ್ನು ಉಪಯೋಗಿಸ್ತಾ ಬಂದು. ಓಕೆ ವೀಕ್ಷಕರೇ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇದ್ರ ಬಗ್ಗೆ ಒಂದು ಸಣ್ಣದ ಕತೆ ಕೂಡ ಹೇಳಿದ್ರು, ರಾಹುಕೇತು ಅಂತೇಳಿ. ಆಮೇಲೆ ಇದ್ರ ಬಗ್ಗೆ ತುಂಬ ಔಷಧಿ ಗುಣಗಳು, ಅದ್ರ ಬಗ್ಗೆ ಒಂದಷ್ಟು ಒಳ್ಳೆ ಮಾಹಿತಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ರೆಗ್ಯುಲರ್ ನಮ್ಮ ಊಟಗಳಲ್ಲಿ ಪ್ರತಿಯೊಬ್ಬರ ಮನೆಗಳಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಒಂದು ಅಡುಗೆ ಕೂಡ ಸರಿಯಾಗಿ ಆಗೋದಿಲ್ಲ. ಪ್ರತಿದಿನ ಅದನ್ನು ಬಳಸ್ತಾ ಇದ್ದೀವಿ. ಬಳಸಬೇಕಾದ್ರೆ ಇನ್ಮೇಲೆ ಈ ನಾಲೆಡ್ಜ್ ಕೂಡ ತಲೆಯಲ್ಲಿದ್ದರೆ ತುಂಬ ಒಳ್ಳೆಯದು. ಕೆಲವೊಂದು ಆರೋಗ್ಯ ಗುಣಗಳು ಕೂಡ ನಮ್ಮ ದೇಹದಲ್ಲಿ ಅದನ್ನು ಅಭಿವೃದ್ಧಿ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ.